तोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗಿನ ಪ್ರವಚನದಲ್ಲಿ ಪಾಠದಲ್ಲಿ ಯಾಕೆ ತನ್ನ ಮಾತಿನ ಮೇಲೆ ಅಷ್ಟು ವಿಶ್ವಾಸವಿದ್ದ, ತನ್ನ ಮಾತು ತಪ್ಪತ್ತೆ ಅಂತ ಅಷ್ಟು ಯೋಚನೆ ಮಾಡ್ತಾ ಇದ್ದಂತಹ ರಾಜನಾದಂತಹ ಹರಿಶ್ಚಂದ್ರ ರೋಹಿತನನ್ನ ಬಲಿ ಕೊಡದೇನೆ ಮತ್ತೊಬ್ಬರ ಮಗನನ್ನ ಬಲಿ ಕೊಟ್ಟ. ಅಷ್ಟು ಕಟುಕನೇನು? ಕೊಟ್ರು ಅವನ ಸತ್ಯವಚನದಿಂದ ಭ್ರಷ್ಟನಾಗ್ಲಿಲ್ವೇನೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಇದಕ್ಕೆ ಒಂದು ಉತ್ತರವನ್ನು ನಾನು ನಿನ್ನೆ ಹೇಳಿದ್ದೇನೆ. ಸಾಮಾನ್ಯವಾದಂತಹ ಸಂದರ್ಭದಲ್ಲಿ ನಾವು ಮಾಡಿದ ಹಿಂಸೆಗಳು ಪಾಪಕ್ಕೆ ಕಾರಣವಾಗತ್ತೆ. ಆದರೆ ಯಜ್ಞದಲ್ಲಿ ಆದಂತಹ ಹಿಂಸೆ ಅದು ಪಾಪಕ್ಕೆ ಕಾರಣ ಅಂತ ಆಗೋದಿಲ್ಲ. ಉದಾಹರಣೆಗೆ, ನಾವು ಯಾರೋ ಒಬ್ಬ ವ್ಯಕ್ತಿಗಳನ್ನ, ರೋಡಿನಲ್ಲಿ ಬರುವಂತಹ ವ್ಯಕ್ತಿಗಳನ್ನ ಗುಂಡಿಟ್ಟು ಕೊಂದ್ಬಿಟ್ವಿ ಅಂತಂದು ಹೇಳಿದ್ರೆ ಅಪರಾಧವಾಗಿ ಜೀವಾವಧಿ ಶಿಕ್ಷೆಯೋ ಇನ್ನೊಂದು ಶಿಕ್ಷೆಯೋ ಅಥವಾ ಜೈಲಿನಲ್ಲಿ ವಾಸವೋ ಏನೇನೋ ಶಿಕ್ಷೆಗಳನ್ನು ಕೊಡ್ತಾರೆ. ಯಾಕೆ? ಇನ್ನೊಬ್ಬ ವ್ಯಕ್ತಿಗಳ ಮೇಲೆ ಗುಂಡು ಹಾರಿಸಿದ್ದಕ್ಕೆ. ಆದ್ರೆ ಯುದ್ಧದ ಸಂದರ್ಭದಲ್ಲಿ ಅಥವಾ ನಕ್ಸಲರ ದಾಳಿಯಾದಾಗ, ಭಯೋತ್ಪಾದಕರ ದಾಳಿಯಾದಾಗ ಸೈನಿಕರು ಅದೇ ಗುಂಡನ್ನ, ಅದೇ ಆಯುಧಗಳನ್ನ ಶತ್ರುಗಳ ಮೇಲೆ ಪ್ರಯೋಗ ಮಾಡಿದರೆ ಅದನ್ನ ನಾವು ಮೆಡಲ್ ಕೊಟ್ಟು ಗೌರವಿಸ್ತೇವೆ, ತಪ್ಪು ಅಂತ ಹೇಳೋದಿಲ್ಲ. ಕ್ರಿಯೆ ಒಂದೇ, ಆದ್ರೆ ಫಲ ಬೇರೆ. ಒಂದು ಕಡೆಯಲ್ಲಿ ಶಿಕ್ಷೆ, ಇನ್ನೊಂದು ಕಡೆಯಲ್ಲಿ ಪುರಸ್ಕಾರ. ಇಲ್ಲಿಯ ಹಿಂಸೆ ದುಃಖಕ್ಕೆ ಕಾರಣವಾದರೆ ಅಲ್ಲಿಯ ಹಿಂಸೆ ದೇಶದ ರಕ್ಷಣೆಗೆ ಕಾರಣವಾಗತ್ತೆ, ದೇಶದ ಸುಭೀಕ್ಷತೆಗೆ, ದೇಶದ ಜನ ಸುಖವಾಗಿ ಇರ್ಲಿಕ್ಕೆ ಅದು ಕಾರಣವಾಗತ್ತೆ. ಹಾಗೆಯೇ ನಾವು ಲೌಕಿಕವಾಗಿ ಮಾಡುವಂತಹ ಹಿಂಸೆ ಉಳಿದಂತಹ ಪ್ರಾಣಿ ಹಿಂಸೆಗಳು ಪಾಪಕ್ಕೆ ಕಾರಣವಾದ್ರೆ ಯುಗಾಂತರದಲ್ಲಿ ದೇವತೆಗಳ ಉದ್ದೇಶದಿಂದ ಮಾಡ್ತಾ ಇದ್ದಂತಹ ಯಜ್ಞಗಳಲ್ಲಿ ವಿಹಿತವಾದಂತಹ ಪ್ರಾಣಿಗಳ ಮೇಧವು ಕೂಡ ಅದು ಪುಣ್ಯ ಸಾಧನವೇ ಹೊರತಾಗಿ ಪಾಪ ಸಾಧನ ಅಲ್ಲ. ಆದ್ರಿಂದ ತನ್ನ ಮಗನನ್ನಾಗ್ಲಿ ಅಥವಾ ಇನ್ನೊಬ್ಬರನ್ನಾಗ್ಲಿ ಬಲಿ ಕೊಡ್ಲಿಕ್ಕೆ ಹೊರಟ್ರೆ ಅಯ್ಯೋ ಇದು ಪಾಪ ಇದು ಅಂತ ಹೇಳುವ ಹಾಗಿಲ್ಲ. ಒಂದು
ಯಾವುದು ಕಲಿಯುಗಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ತಲೆಯಲ್ಲಿ ನಮಗೆ ಗಟ್ಟಿಯಾಗಿರ್ಬೇಕು. ಇದು ಇಷ್ಟೇ ಅಲ್ಲದೇನೆ, ಇಷ್ಟಾದ್ರೂ ಅವನಿಗೆ ಅಷ್ಟು ಪುಣ್ಯದ ಮೇಲಿನ ಲಾಲಸೆ ಇದೆ ಅಂತಾದರೆ ತನ್ನ ಮಗನನ್ನು ಬಲಿ ಕೊಡೋದನ್ನು ಬಿಟ್ಬಿಟ್ಟು ತನ್ನ ಮಗ ಕ್ರಯ ಕೊಟ್ಟು ಖರೀದಿಸಿದಂತಹ ಶುನಶೇಪನನ್ನ ಯಾಕೆ ಬಲಿ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾನೆ? ನಾವ್ ಹಾಗೆ ಅಲ್ವಾ? ಒಂದನ್ನ ಕೊಡ್ಲಿಕ್ಕಾಗದೇ ಇದ್ದಾಗ ಇನ್ನೊಂದನ್ನ ಮಾಡ್ತೇವೆ. ಉದಾಹರಣೆಗೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಭೂದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡುತ್ತೆ. ನಮ್ಮ ಕಡೆಯಿಂದ ನಮಗೆ ಸ್ವಂತ ಮನೆ ಇರೋದಿಲ್ಲ, ಎಲ್ಲೋ ಒಂದು ಕಡೆಯಲ್ಲಿ ಇರ್ತೇವೆ ಅಂತ ಆದಾಗ ಭೂದಾನವನ್ನು ಮಾಡೋದು ಎಲ್ಲಿಂದ ಬಂತು? ಅದಕ್ಕೇನ್ ಮಾಡ್ತೇವೆ? ಭೂದಾನದ ಪ್ರತಿನಿಧಿಯಾದಂತಹ ಗೋಪಿಚಂದನವನ್ನು ದಾನ ಮಾಡ್ತಾರೆ. ಗೋಪಿಚಂದನವನ್ನು ಕೊಟ್ರೆ ಭೂದಾನವನ್ನು ಮಾಡಿದಂತಹ ಫಲ. ಅಥವಾ 1,00,000 ಜಪ ಮಾಡಿ ಮಂತ್ರದ ಸಿದ್ಧಿಯನ್ನು ಮಾಡಿಕೊಳ್ಬೇಕು ಅಂತಿರತ್ತೆ. ಗ್ರಹಣ ಕಾಲದಲ್ಲಿ ಅದೇ ಜಪವನ್ನ 1000 ಮಾಡಿದರೆ 1,00,000 ಜಪ ಮಾಡಿದ ಫಲ ಸಿಗತ್ತೆ ಅಂತ 1,00,000 ಜಪದ ಪ್ರತಿನಿಧಿಯಾಗಿ ನಾವು 1000 ಜಪಗಳನ್ನ ಗ್ರಹಣ ಕಾಲದಲ್ಲಿ ಮಾಡಿ ಆ ಮಂತ್ರದ ಸಿದ್ಧಿಯನ್ನು ಪಡೆಯುವವರನ್ನು ಕಂಡಿದ್ದೇವೆ. 1000 ಪಟ್ಟು ಫಲ ಅದಕ್ಕೆ. ಹಾಗೆಯೇ ಅನೇಕ ಸಂದರ್ಭಗಳಲ್ಲಿ ಯಾವುದೋ ಒಂದು ಔಷಧಗಳನ್ನ ಕೊಟ್ಟಾಗ ಆ ಔಷಧ ಖಾಲಿಯಾಗಿದೆ ಅಂತಾದ್ರೆ ಅನಾರೋಗ್ಯ ಇದ್ದವನಿಗೆ ಆ ಔಷಧ ಇಲ್ಲ ಅಂತ ಹಾಗೆ ಮಲಗಿಸಿ ಬಿಡೋದಿಲ್ಲ. ಅದಕ್ಕೆ ಪ್ರತಿನಿಧಿಯಾದ ಅದೇ ಕೆಲಸವನ್ನು ಮಾಡುವಂತ ಮತ್ತೊಂದು ಔಷಧವನ್ನು ಕೊಡ್ತೇವೆ. ಹೋಗ್ಲಿ ಬಿಡು, ಔಷಧ ಖಾಲಿಯಾಗಿದೆ, ಹಾಗೆ ಬಿದ್ದಿರ್ಲಿ ಅಂತ ಬಿಡೋದಿಲ್ಲ. ಯಜ್ಞ ಯಾಗಾದಿಗಳಲ್ಲೂ ಹೀಗೆ ಇದೆ. ಸೋಮಯಾಗದಲ್ಲಿ ಸೋಮಲತೆಯಿಂದ ಆರಾಧನೆಯನ್ನು ಮಾಡಬೇಕು. ಆದರೆ ಯಾವಾಗ ಸೋಮಲತೆ ಸಿಗೋದಿಲ್ವೋ ಆ ಸಂದರ್ಭದಲ್ಲಿ ಪೂತಿಕಾ ಅಂತ ಒಂದು ದ್ರವ್ಯ ಇದೆ. ಪೂತಿಕಾ ಅನ್ನುವಂತಹದ್ದು ಕೂಡ ಯೋಗ ಯಜ್ಞದಲ್ಲಿ ಬಳಸುವಂತಹ ಒಂದು ದ್ರವ್ಯ ವಿಶೇಷವೇ. ಯಾವುದೋ ಒಂದು ಸಸ್ಯದ ಬೇರುಗಳದು. ಸೋಮಲತೆ, ಸೋಮ ಅನ್ನುವಂತಹ ಬಳ್ಳಿ ಸಿಗದೇ ಇದ್ದಾಗ ಇನ್ನೇನ್ ಮಾಡೋದು? ಇದನ್ನ ಹಾಕಿ ಪೂತಿಕಾದಿಂದ ಯಾಗ ಮಾಡಬೇಕು. ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಒಂದೊಂದು ಸಮಿತಿನಿಂದ ಯಜ್ಞ ಯಾಗಾದಿಗಳನ್ನು ಮಾಡ್ಬೇಕು ಅಂತಿರತ್ತೆ. ಯಾವ ಸಮಿತಿ ಇಲ್ಲ ಅಂದ್ರೆ ಏನ್ ಮಾಡೋದಪ್ಪ? ಸಮಿತಿ ಇಲ್ವೇ? ಹಾಗಾದ್ರೆ ಆಜ್ಯದಿಂದಲೇ ಅಂದ್ರೆ ತುಪ್ಪದಿಂದಲೇನೆ ಆಹುತಿಯನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಇದ್ಯಾವುದು ಇಲ್ಲ ಅಂದ್ರೆ ಇದರಿಂದ ಕೊಡ್ಬೇಕು ಅಂತ. ಈ ರೀತಿಯಾಗಿ ಮಾಡ್ತಾ ಇರೋದು ನಮ್ಮ ಲೋಕದಲ್ಲಿ ಕಂಡಿದೆ. ಹಾಗೇನೆ ತನ್ನ ಮಗನನ್ನ ಬಲಿ ಕೊಡ್ಲಿಕ್ಕೆ ತಂದೆಗೆ ಸಾಧ್ಯವಾಗದೇ ಇದ್ದಾಗ ಮತ್ತೊಬ್ಬರ ಮಗನನ್ನ ತನ್ನ ಮಗನಿಗೆ ಪ್ರತಿನಿಧಿಯಾಗಿ ಕೊಡೋದು ನ್ಯಾಯಸಮ್ಮತ. ಇದನ್ನು ವರುಣನು ಒಪ್ಪಿದ್ದಾನೆ. ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಆದ್ರೂ ತನ್ನ ಮಗನನ್ನ ಬಲಿ ಕೊಡ್ಲಿಲ್ಲ, ಈ ಬ್ರಾಹ್ಮಣರ ಮಗನನ್ನ ಬಲಿ ಕೊಟ್ರೆ ಅದೇನದು, ಅದು ಸರಿ ಆಗತ್ತಾ ಅಂತ ಮತ್ತಿನ್ನೊಂದು ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದು, ಉತ್ತಮವಾಗತ್ತೆ. ಈ ಕ್ಷತ್ರಿಯರನ್ನ ಬಲಿ ಕೊಟ್ಟಾಗ ಏನು ಫಲವೋ ಅದಕ್ಕಿಂತ ಉತ್ತಮವಾದಂತಹ ಫಲ ಬ್ರಾಹ್ಮಣರನ್ನ ಯಜ್ಞದಲ್ಲಿ ಹೋಮಿಸಿದರೆ ಅಷ್ಟು ಫಲ ಸಿಗತ್ತೆ. ಯಾಕೆ? ಕ್ಷತ್ರಿಯಾತ್ ಬ್ರಾಹ್ಮಣೋ ಭೂಯಾನ್. ಕ್ಷತ್ರಿಯರಿಗಿಂತ ಬ್ರಾಹ್ಮಣ ಜ್ಞಾನದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಇರ್ತಾನೆ. ಅದರಿಂದಾಗಿ ಅವನು ಉತ್ತಮವಾದಂತಹದ್ದು ಅಂತ ದ್ರವ್ಯ ಅಂತ ಹೇಳಿದ್ದಾರೆ. ಒಂದು ಇಷ್ಟೇ ಅಲ್ಲದೇನೆ ನಾವಿದ್ರಲ್ಲಿ ಬರೀ ಶುನಶೇಪನನ್ನ ಕೊಡ್ತಾ ಇದ್ದಾನೆ ಅನ್ನೋದನ್ನ ಅಷ್ಟೇ ನೋಡ್ತಾ ಇದ್ದೇವೆ. ಆದ್ರೆ ಅಷ್ಟೇ ಅಲ್ಲ,
ಇನ್ನೊಂದು ಕಥೆಯನ್ನು ಇಲ್ಲಿ ಹೇಳ್ತಾರೆ. ಅದು 14ನೇ ಅಧ್ಯಾಯದಲ್ಲಿ ಬರುತ್ತೆ, ಆದ್ರೆ ಸಂಗತಿ ಇರೋದ್ರಿಂದ ಇಲ್ಲಿಯೇ ಹೇಳಿಬಿಡ್ತೇನೆ. ಅಜೀಗರ್ತ ಅನ್ನುವ ಮುನಿ ಇದ್ದ. ಅವನ ಮಗನಾದಂತಹ ಶುನಶೇಪನನ್ನ ಕ್ರಯ ಕೊಟ್ಟು ಬಲಿ ಕೊಡ್ಲಿಕ್ಕೆ ಅಂತ ಮಾರಿಕೊಂಡಿದ್ದ, ಕ್ರಯವನ್ನು ತೆಗೆದುಕೊಂಡು. ಸಂದರ್ಭ ಏನಿದೆ? ಹರಿಶ್ಚಂದ್ರ ತನ್ನ ಮಗನಾದಂತಹ ರೋಹಿತನನ್ನ ಯಜ್ಞದಲ್ಲಿ ಬಲಿ ಕೊಡಬೇಕಾಗಿತ್ತು. ಅದಕ್ಕೆ ರೋಹಿತ ತನಗೆ ಆಸೆ ಇಲ್ಲದೇನೆ ಇಂದ್ರನ ಮಾತಿನ ನೆಪದಿಂದ ಶುನಶೇಪನ ತಂದೆಯಾದಂತಹ ಅಜೀಗರ್ತನ ಬಳಿಯಲ್ಲಿ ದುಡ್ಡನ್ನು ಕೊಟ್ಟು ಶುನಶೇಪನನ್ನ ಕೊಂಡುಕೊಂಡ. ಅಜೀಗರ್ತನಿಗೆ ಒಟ್ಟು 3 ಜನ ಮಕ್ಕಳು ಇದ್ರು, 3 ಜನ ಗಂಡು ಮಕ್ಕಳಿದ್ರು. ಅದರಲ್ಲಿ ಒಂದು ಕಾರಣವನ್ನು ಕೊಡ್ತಾರೆ, ಸುಮ್ನೆ ಹಾಗೆ, ಇದು ವಸ್ತುತಸ್ತು ಅಲ್ಲ, ಆದ್ರೂ ಹಂಗೆ ನೆಪ ಮಾತ್ರಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ. ತಂದೆಗೆ ಹಿರಿಯ ಮಗನ ಮೇಲೆ ಬಹಳ ಪ್ರೀತಿ ಇರುತ್ತೆ. ತಾಯಿಗೆ ಕಿರಿಯ ಮಕ್ಕಳು ಯಾರು ಇರ್ತಾರೋ, ಹಿರಿಯ ಮಕ್ಕಳ ಮೇಲೆ ತಂದೆಗೆ ಬಹಳ ಪ್ರೀತಿ, ತಾಯಿಗೆ ಕಿರಿಯ ಮಕ್ಕಳ ಮೇಲೆ ಬಹಳ ಪ್ರೀತಿ. ಅದರಿಂದ ಈ ಇವರಿಬ್ಬರನ್ನ ತಂದೆ ತಾಯಿಗಳು ಕೊಡಲಿಕ್ಕಾಗದೇನೆ ಮಧ್ಯಮ ಮಕ್ಕಳನ್ನ ಮಾರಿದ್ರು. ಇದು ಮೇಲ್ನೋಟದ ಅರ್ಥ. ನಾನು ನಿನ್ನೆ ಹೇಳಿದ್ದೇನೆ, ಶುನಶೇಪನಿಗೆ ತತ್ವಜ್ಞಾನವಿತ್ತು. ಎಂತಹ ಆಪತ್ತು ಬಂದ್ರೂ ಆ ಆಪತ್ತಿನಿಂದ ಪರಿಹಾರವಾಗುವ ಸಾಮರ್ಥ್ಯ ಇದೆ ಅಂತಂದುಕೊಂಡು ಮಕ್ಕಳು 1ನೇದವರಾದ್ರು 2ನೇದವರಾದ್ರು 3ನೇದವರಾದ್ರು ಎಲ್ಲ ಮಕ್ಕಳು ತಂದೆ ತಾಯಿಗಳಿಗೆ ಪ್ರಿಯರಾದವರೇ. ಬಲಗಣ್ಣು ಪ್ರಿಯ ಎಡಗಣ್ಣು ಪ್ರಿಯ ಅಲ್ಲ ಅಂತಂದು ಯಾರಾದ್ರೂ ಹೇಳ್ತಾರೇನು? ಬಲಗೈ ಬೇಕು ಎಡಗೈ ಬೇಡ ಅಂತ ಹೇಳ್ತಾರೇನು? ಬಲಗಿವಿ ಬೇಕು ಎಡಗಿವಿ ಬೇಡ ಅಂತ ಯಾರಾದ್ರೂ ಹೇಳ್ತಾರೇನು? ಎಲ್ಲ ಕಿವಿಗಳು ಹೇಗೆ ಪ್ರಿಯವೋ, ಎಲ್ಲ ಕಣ್ಣುಗಳು ಹೇಗೆ ಪ್ರಿಯವೋ, ಹಾಗೆ ಎಲ್ಲ ಮಕ್ಕಳು ತಂದೆ ತಾಯಿಗೆ ಪ್ರಿಯರೇ. ಆದ್ರೂ ಹಾಗೆ ಒಂದು ನೆಪ ಬೇಕಲ್ಲ, ಅದಕ್ಕೋಸ್ಕರ ಮಧ್ಯಮನಾದ ಮಗನನ್ನ ಕಳಿಸ್ತೇನೆ ಅಂತ ಹೇಳಿದ್ರು. ಈ ಶುನಶೇಪನನ್ನ ಯಾಗದ ಮಂಟಪದಲ್ಲಿ, ರಾಜಸೂಯ ಯಾಗವನ್ನು ಮಾಡುವಂತಹ ಸ್ಥಳದಲ್ಲಿ ಪಶುಗಳನ್ನ ಕಟ್ಲಿಕ್ಕೆ ಅಂತ ಒಂದು ಕಂಬವನ್ನ ಹಾಕಿರ್ತಾರೆ. ಆ ತರದ ಕಂಬದಲ್ಲಿ ಇವನನ್ನ ಕಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಶುನಶೇಪ ನೋಡಿ, ಈ ಕಾರಣಕ್ಕೋಸ್ಕರವಾಗಿ ಅಜೀಗರ್ತ ಇವನನ್ನು ಮಾರಿದ್ದು. ಆ ಯಜ್ಞಕ್ಕೆ ದೇವತೆಗಳಾದವರು ಯಾರ್ಯಾರಿದ್ದಾರಲ್ಲ, ಪ್ರಜಾಪತಿ, ವರುಣ, ಇಂದ್ರ, ಎಲ್ಲ ದೇವತೆಗಳನ್ನು ಚೆನ್ನಾಗಿ ಸ್ತೋತ್ರದಿಂದ ಕೊಂಡಾಡ್ತಾ ಇದ್ದಾನೆ ಶುನಶೇಪ. ದೇವತೆಗಳ ಅನುಗ್ರಹದಿಂದಾಗಿ, ಅವರ ಪ್ರೀತಿಯಿಂದಾಗಿ ಇವನ ಪಾಶಬಂಧನ ಏನಿತ್ತು, ಈ ಪಾಶಬಂಧನ ಹೋಗ್ಬಿಡ್ತು. ಕಟ್ಟಿದ್ರಲ್ಲ, ಆ ಪಾಶಬಂಧನ ಹೋಯ್ತು. ನರಬಲಿಯನ್ನ ಕೊಡದೇನೆ ಆ ಯಜ್ಞ ಪೂರ್ತಿಯಾಗಿ ಹೋಯ್ತು. ಇದಕ್ಕೆ ಅಲ್ಲಪ್ಪ, ಆ ಯಜ್ಞ ಪೂರ್ತಿ ಆಯ್ತು ಅಂತ ಹೇಗೆ ಗೊತ್ತಾಯ್ತು? ಇನ್ನು ನರಬಲಿಯನ್ನ ಕೊಟ್ಟಿಲ್ಲ. ಮನೆಗೆ ಯಾರೋ ಕಾರ್ಯಕ್ರಮಕ್ಕೆ ಬಂದಿರ್ತೇವೆ, ಆ ಕಾರ್ಯಕ್ರಮ ಪೂರ್ತಿ ಆಯ್ತು ಅಂತ ಅನ್ನಿಸ್ಕೊಳ್ಳೋದು ಯಾವಾಗ? ನಮಗೆ ಸಾಮಾನ್ಯರಾದಂತಹ ಜನರಿಗೆ ಯಾವಾಗ ಅನ್ಸತ್ತೆ? ಮಧ್ಯಾಹ್ನ ಊಟ ಆಯ್ತು ಅಂತಂದ್ರೆ ಬೆಳಗಿನ ಕಾರ್ಯಕ್ರಮ ಪೂರ್ತಿ ಮುಗಿದ ಹಾಗೆ ಲೆಕ್ಕ. ಹಾಗೆ ಇಲ್ಲಿ ರಾಜಸೂಯ ಯಾಗ ನಿರ್ವಿಘ್ನವಾಗಿ ಮುಗಿದಿದೆ ಅಂತ ಗೊತ್ತಾಗಲಿಕ್ಕೆ ಏನು ಸೂಚಕ ಏನಿದೆ ಅಂತಂದ್ರೆ ಅದಕ್ಕೊಂದು ಕಾರಣವನ್ನು ಕೊಡ್ತಾರೆ. ರಾಜನಿಗೆ ಅನೇಕ ವರ್ಷಗಳ ಕಾಲದಿಂದಾಗಿ ಜಲೋದರ ರೋಗ ಇತ್ತಲ್ಲ. ಪ್ರತಿಜ್ಞೆ ಮಾಡಿ ಪ್ರತಿಜ್ಞೆಯನ್ನು ಪೂರೈಸದೇ ಇದ್ದ ಕಾರಣದಿಂದಾಗಿ ಬಂದಂತಹ ಯಾವ ಜಲೋದರ ರೋಗ ಇತ್ತು, ಆ ಜಲೋದರ ರೋಗ ಪರಿಹಾರ ಆಗಿ ಹೋಗಿದೆ. ನರಬರಿ ಇಲ್ಲ. ವರುಣ ಶಾಪದಿಂದ ಬಂದಂತಹ ಜಲರೋಗದಿಂದಾಗಿ ಮುಕ್ತನಾಗಿದ್ದಾನೆ. ಇದು ಆದ್ಮೇಲೆ ಶುನಶೇಪ ಯಾರ ಮಗ ಅಂತ ಈಗ ಚರ್ಚೆ ಬಂತು. ಯಾಕೆ ಅಂತಂದ್ರೆ ಈ ಪ್ರಜಾಪತಿ ಮಂತ್ರಗಳನ್ನೇನು ಅವನು ಆ ಸಂದರ್ಭದಲ್ಲಿ ಹೇಳಿದನೋ ಅದು ಯಾವಾಗ ಕಲಿತಿದ್ದು ಅಂತಂದ್ರೆ, ಅಜೀಗರ್ತನ ಬಳಿಯಲ್ಲಿ ಹರಿಶ್ಚಂದ್ರ ರಾಜನ ಮಗನಾದಂತಹ ರೋಹಿತ ದುಡ್ಡು ಕೊಟ್ಟು ಅವನನ್ನ ಖರೀದಿ ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ಮಧ್ಯದಲ್ಲಿ ವಿಶ್ವಾಮಿತ್ರ ಋಷಿಗಳು ಕಂಡಾಗ, ವಿಶ್ವಾಮಿತ್ರ ಋಷಿಗಳ ಬಳಿಯಲ್ಲಿ ಈ ಎಲ್ಲ ಮಂತ್ರಗಳ ಉಪದೇಶವನ್ನು ಪಡಿತಾ ಇದ್ದಾನೆ ಶುನಶೇಪ.
ಹಾಗಾಗಿ ಇವನು ಯಾರ ಜೊತೆ ಎಲ್ಲಿರ್ಬೇಕು ಅಂತ ವಿಚಾರ ಮಾಡಿದಾಗ ಈ ಹರಿಶ್ಚಂದ್ರನಿಗೆ ಚರ್ಚೆ ಮಾಡುವಂತಹ ಸಂದರ್ಭ ಬದುಕಿ ಬಂತು. ಇವನನ್ನ ಯಾರ ಬಳಿಯಲ್ಲಿ ಕಳಿಸ್ಬೇಕು? ಈಗಂತೂ ಇವನನ್ನ ನರಬಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ ನಮಗೆ, ಅದು ಇಲ್ಲದೇನೆ ಯಾಗ ಪರಿಪೂರ್ಣವಾಗಿದೆ. ಈಗ ಸಂಶಯ ಬಂತು, ಈಗ ಬದುಕಿದ್ದಾನಲ್ಲ ಅವನು, 3 ಜನರು ಇವನಿಗೆ ತಂದೆ ಆಗುವ ಅವಕಾಶ ಇತ್ತು. ಒಬ್ಬವನು ಅವನನ್ನ ಹಡೆದ ಕಾರಣದಿಂದಾಗಿ ತಂದೆ ಅಂತ ಅನ್ನಿಸಿಕೊಳ್ಳುವ ಅವಕಾಶ ಇತ್ತು ಅಜಿಗರ್ತನಿಗೆ. ಅವನೀಗ ಕ್ರಯಕ್ಕೆ ತನ್ನ ಮಗನನ್ನ ಮಾರಿಕೊಂಡ ಕಾರಣದಿಂದಾಗಿ ಹರಿಶ್ಚಂದ್ರ ಮಗನಾಗ್ಲಿಕ್ಕೆ ಅವಕಾಶವೂ ಇತ್ತು. ಆದ್ರೆ ಶುನಶೇಪ ಇಬ್ಬರ ಬಳಿಯಲ್ಲೂ ಇರ್ಲಿಕ್ಕೆ ಒಪ್ಪದೇನೆ ತನಗೆ ಮಂತ್ರೋಪದೇಶವನ್ನು ಕೊಟ್ಟು ಈ ಅಪಾಯದಿಂದ ಪಾರಾಗಲಿಕ್ಕೆ ಮಹದುಪಕಾರವನ್ನು ಮಾಡಿದಂತಹ ವಿಶ್ವಾಮಿತ್ರ ಋಷಿಗಳ ಬಳಿಯಲ್ಲಿ ಬಂದು ಅವರನ್ನೇ ತನ್ನ ತಂದೆ ಅಂತ ಸ್ವೀಕಾರ ಮಾಡಿ ಅವನನ್ನ ಬಿಟ್ಟುಬಿಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅವರು ಇವರು ಹೇಳಿದ ಮಾತು, ಕೆಲವೊಮ್ಮೆ ಅಪ್ಪ ಅಮ್ಮ ಎಲ್ಲ ಬೈಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮಂಗೆಲ್ಲ ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅವರು ಇವರು ಆಡಿದ ಮಾತುಗಳನ್ನು ಕೇಳಿಕೊಂಡು ಮಕ್ಕಳು ತುಂಬಾ ಚಿಕ್ಕವರಿದ್ದಾಗ ತಂದೆ ತಾಯಿಗಳ ಮೇಲೆ ತಾತ್ಕಾಲಿಕವಾದ ಕೋಪವನ್ನು ಮಾಡ್ತಾ ಇರ್ತಾರೆ. ಆತರ ಹೇಳಿಕೊಡ್ಬಾರ್ದು ಮಕ್ಕಳಿಗೆ ಬೇರೆಯವರು. ಆದ್ರೆ ಆತರ ಹೇಳಿಕೊಟ್ಟಾಗ ಯಾರು ತನ್ನನ್ನು ಬೈತಾರೋ ಹೊಡಿತಾರೋ ಅವ್ರ ಮೇಲೆ ಒಂದು ತರದ ದ್ವೇಷ ಭಾವನೆ ಬರುತ್ತೆ. ಅದೇ ರೀತಿಯಾಗಿ ಶುನಶೇಪನನ್ನ ಕೊಂಡುಕೊಂಡು ಬಂದಾಗ ಬೇರೆಯವರು ಯಾರು ತಮ್ಮ ಮಕ್ಕಳನ್ನು ಕೊಡೋದಿಲ್ಲ. ನಿಮ್ಮಪ್ಪ ಯಾಕೆ ಕೊಟ್ಟಿದ್ದಾನೆ ಅಂತ, ನಮ್ಮಪ್ಪ ಯಾಕೆ ನನ್ನನ್ನ ಮಾರಾಟ ಮಾಡಿದ ಅಂತ ಅವನಿಗೆ ಸಂದೇಹ ಬಂತು. ಅವನ ತಂದೆ ಮಾರಾಟ ಮಾಡಿದ್ದು ಇವನಿಗೆ ಆ ಸಾಮರ್ಥ್ಯ ಇದೆ, ಎಂತದ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಾನು ಸಮಾಧಾನದಿಂದಾಗಿ ಗೆದ್ದುಕೊಂಡು ಬದುಕಿ ಬರ್ತಾನೆ ಅನ್ನುವ ವಿಶ್ವಾಸ ಅವನ ತಂದೆಗಿತ್ತು. ಅಕಸ್ಮಾತ್ ನರಬಲಿಯಾದರೂ ಕೂಡ ಮಗನಿಗೆ ಉತ್ತಮ ಗತಿ, ಕೀರ್ತಿ ಸಿಗತ್ತೆ, ಇಹಲೋಕದಲ್ಲೂ ಕೂಡ ಸುಖ, ಪರಲೋಕದಲ್ಲೂ ಕೂಡ ಸುಖ ಅಂತ ಈ ಅಭಿಪ್ರಾಯದಿಂದ ಕೊಟ್ಟಿದ್ರೆ ಅವನು ಏನ್ ಅನ್ಕೊಂಡ ಅಂತಂದ್ರೆ, ಊರಿನವರ ಮಾತನ್ನ ಕೇಳಿಕೊಂಡು ಅಯ್ಯೋ ನಾನು ಮಧ್ಯಮನಾಗಿದ್ದೇನೆ, ಹಿರಿಯ ಮಗನ ಮೇಲೆ ಅಪ್ಪನಿಗೆ ಪ್ರೀತಿ ಇದೆ, ಕಿರಿಯ ಮಗನ ಮೇಲೆ ತಾಯಿಗೆ ಪ್ರೀತಿ ಇದೆ, ನಾನು ಮಧ್ಯಮದವನು, ನಾನು ಯಾರಿಗೂ ಬೇಕಾಗಿಲ್ಲ ಅಂತಂದುಕೊಂಡು ಅವರೆಲ್ಲರನ್ನ ಬಿಟ್ಟುಕೊಂಡು ತನಗೆ ವಿದ್ಯೋಪದೇಶವನ್ನ ಮಾಡಿದಂತಹ ವಿಶ್ವಾಮಿತ್ರ ಋಷಿಗಳ ಬಳಿಯಲ್ಲಿ ಬಂದು ನಾನೇ ನಿಮ್ಮ ಜ್ಯೇಷ್ಠ ಮಗ ಅಂತ ಕರೆಸಿಕೊಳ್ಬೇಕು ಅಂತ ಅಂದುಕೊಂಡ, ಅವರ ಪ್ರೀತಿ ಪಾತ್ರನಾಗಬೇಕು ಅಂತ ಕೇಳಿಕೊಂಡ. ಆದ್ರೆ ಇದು ಹೇಗ್ ಸಾಧ್ಯ? ಅಷ್ಟರ ಒಳಗಡೆ ಆಗ್ಲೇ ವಿಶ್ವಾಮಿತ್ರ 100 ಜನ ಮಕ್ಕಳಿದ್ರು. ಇದು ಹೇಗ್ ಸಾಧ್ಯ ಅಂತ ಯೋಚನೆ ಮಾಡಿ ತಮ್ಮ 100 ಜನ ಮಕ್ಕಳನ್ನ ಕರೆಸಿ, ನೋಡಿ ಇವನು ನಿಮ್ಮ ಅಣ್ಣನಿಗೆ ಸಮಾನ ಅಂತ ಹೇಳಿ ತಮ್ಮ ಬಳಿಯಲ್ಲೇ ಶುನಶೇಪ ಎಂಬಂತಹ ಹೆಸರಿನ ಈ ಬ್ರಾಹ್ಮಣ ಕುಮಾರನನ್ನು ಇಟ್ಟುಕೊಂಡ್ರು. ಅವನಿಗೇನೆ ಮುಂದೆ ದೇವರಾತ ಅಂತ ಹೆಸರಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇವನಿಗೆ ದೇವರಾತ ಅಂತ ಹೆಸರು ಬಂತು ಅಂತಂದ್ ಹೇಳಿದ್ರೆ, ದೇವತೆಗಳ ಆರಾಧನೆಗೋಸ್ಕರ ಹರಿಶ್ಚಂದ್ರ ರಾಜ ರಾಜಸೂಯ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಇವನನ್ನ ನರಬಲಿಯನ್ನಾಗಿ ಕೊಡಬೇಕಾದಂತಹ ಸಂದರ್ಭದಲ್ಲಿ ಇವನ ಸ್ತೋತ್ರಕ್ಕೆ ಮೆಚ್ಚಿದ ದೇವತೆಗಳು ಇವನನ್ನ ನನಗೆ ದಾನ ಮಾಡಿದ್ದಾರೆ, ಬೇಡ ಇವನನ್ನ ನಾವು ಪಡೆಯೋದಿಲ್ಲ, ಇವನು ಬದುಕಿ ಹೋಗ್ಲಿ ಅಂತ ಬಿಟ್ಟಿದ್ದಾರೆ. ಹಾಗಾಗಿ ದೇವತೆಗಳು ಇವನನ್ನ ನಮಗೆ ಕೊಟ್ಟ ಕಾರಣದಿಂದಾಗಿ ದೇವತೆಗಳಿಂದ ದೇವತೆಗಳಿಂದಾಗಿ ಕೊಡಲ್ಪಟ್ಟವನು ಅನ್ನುವ ಅರ್ಥದಿಂದಾಗಿ ದೇವರಾತ ಅನ್ನುವ ಹೆಸರಿನಿಂದಲೇನೆ ಪ್ರಸಿದ್ಧರಾದರು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಈ ಶ್ಲೋಕಗಳ ಭಾವಾರ್ಥ ಇದೆ. ಇದು ಆದ ನಂತರದಲ್ಲಿ ಅಷ್ಟೇ ಅಲ್ಲ, ಹರಿಶ್ಚಂದ್ರ ರಾಜನ ಈ ಯಜ್ಞದ ನೆಪದಿಂದಾಗಿ ರಾಜಸೂಯ ಯಾಗದ ಕೊನೆಯಲ್ಲಿ ಈ ಶುನಶೇಪನನ್ನ ಬಲಿ ಕೊಡಬೇಕು ಅಂತ ಬಯಸಿದ್ರಿಂದಾಗಿ ವಿಶ್ವಾಮಿತ್ರರು ಇವನ ನಿಷ್ಠೆ ಸರಿಯಾಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ರಾಜಸೂಯ ಯಾಗದ ಕೊನೆಯಲ್ಲಿ ಅವನ ರಾಜ್ಯವನ್ನ
ಸಂಪತ್ತನ್ನ, ಆಳು, ಅದೇ ರೀತಿಯ ಕುದುರೆ, ಆನೆ, ಕಾಲಾಳುಗಳು, ರಾಜ್ಯ ಏನೇನಿತ್ತೋ ಎಲ್ಲವನ್ನ ಪಡೆದ ಹಾಗೆ ಮಾಡಿ, ಅವ್ರು ವಸ್ತುತಃ ವಿಶ್ವಾಮಿತ್ರ ಋಷಿಗಳು, ಅವ್ರಿಗೆ ಈ ಸಾಂಸಾರಿಕವಾದ ಭೋಗಗಳ ಮೇಲೆ ಆಸಕ್ತಿಯೇ ಇಲ್ಲ, ಆದ್ರೂ ಇವನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಅದನ್ನೆಲ್ಲ ಪಡೆದ ಹಾಗೆ ಮಾಡಿ ಬಹಳಷ್ಟು ಪೀಡಿಸಿದರು. ನಮಗೇನಾದ್ರೂ ಸ್ವಲ್ಪ ಆಪತ್ತುಗಳು ಬಂತು ಅಂತಂದ್ರೆ ಏನ್ ಧರ್ಮ ಬೇಡ, ದಯೆ ಬೇಡ, ಸತ್ಯ ಮಾತು ಬೇಡ, ಏನ್ ಬೇಡ, ಬದುಕಿದ್ರೆ ಸಾಕು, ನಾವು ಸುಖವಾಗಿರ್ಬೇಕು. ನೋಡು, ಅವರೆಲ್ಲ ಎಷ್ಟು ಚೆನ್ನಾಗಿ ಮೋಸ ಮಾಡಿ ಬದುಕ್ತಾ ಇದ್ದಾರೆ. ಪರಲೋಕವನ್ನು ಯಾರು ಕಂಡಿದ್ದಾನೆ? ನಾವು ಕೂಡ ಚೆನ್ನಾಗಿ ಬದುಕಿ ಬಿಡೋಣ ಅನ್ನುವ ಭಾವನೆ ನಮ್ಮಲ್ಲಿ ಮೂಡಿಬಿಡತ್ತೆ. ಆದರೆ ಹರಿಶ್ಚಂದ್ರನ ಮನಸ್ಸು ಇದೇ ರೀತಿಯಾಗಿದೆಯೋ ಅಂತ ಪರೀಕ್ಷೆ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಹರಿಶ್ಚಂದ್ರನನ್ನ ಬಹಳ ಪೀಡಿಸ್ತಾ ಇದ್ದಾರೆ. ನಮಗ್ 1 ದಿವಸ, 2 ದಿವಸ, 3 ದಿವಸ, 4 ದಿವಸ ಸ್ವಲ್ಪ ತೊಂದರೆ ಆಯ್ತು ಅಂತಂದ್ರೆ ತಡೆದುಕೊಳ್ಳುತ್ತೇವೆ. ಆಮೇಲೆ ನಾವು ಯಾವ ತೊಂದರೆಗಳನ್ನು ಸಹಿಸಿಕೊಳ್ಳೋದಿಲ್ಲ. ನಮಗ್ ಆಗಲ್ಲಪ್ಪ ಅಂತ ಆ ಸ್ಥಳದಿಂದ ಎದ್ದಾದ್ರೂ ಹೋಗ್ತೇವೆ. ಯಾರು ನಮಗೆ ವಿರುದ್ಧವಾಗಿ ಮಾತನಾಡ್ತಾ ಇರ್ತಾರೋ ಅವರನ್ನು ತಿರಸ್ಕಾರವನ್ನಾದ್ರೂ ಮಾಡ್ತೇವೆ. ಆದ್ರೆ ಹರಿಶ್ಚಂದ್ರ ಹಾಗೆಯೇ ಮಾಡ್ತಾನೋ ಎಂಬುದಾಗಿ ಪರೀಕ್ಷೆ ಮಾಡಿದ್ರು. ಪರೀಕ್ಷೆ ಮಾಡಿದಾಗ ಇಲ್ಲ, ಸ್ವಭಾವತಃ ಇವನು ಸಾತ್ವಿಕನಾಗಿದ್ದಾನೆ ಅಂತ ತಿಳಿಯಿತು. ತಿಳಿದಿದ್ರಿಂದಾಗಿ ಅವನ ಪರೀಕ್ಷೆ ಇದರಲ್ಲೆಲ್ಲ ತನ್ನನ್ನ ಮಾರಿಕೊಳ್ತಾನೆ, ಹೆಂಡತಿಯನ್ನ ಅಡಬಿಡ್ತಾನೆ, ತನ್ನ ಮಗನನ್ನ ಅಡಬಿಡ್ತಾನೆ. ಇಷ್ಟೆಲ್ಲ ಸತ್ಯನಿಷ್ಠೆಯನ್ನ ಕಂಡು ಕೊನೆಗೆ ವಿಶ್ವಾಮಿತ್ರ ಋಷಿಗಳು ತತ್ವೋಪದೇಶವನ್ನ ಮಾಡಿ ಅವನಿಗೆ ಸಮಗ್ರ ರಾಜ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಯಾವ ರಾಜ್ಯವನ್ನು ಕೂಡ ತಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನು ಅವನಿಗೆ ಕೊಡ್ತಾರೆ. ಇಷ್ಟ ಆದ್ಮೇಲೆ ಈ ತತ್ವೋಪದೇಶವನ್ನು ಏನು ಮಾಡಿದ್ರೋ, ಈ ತತ್ವೋಪದೇಶದ ಬಲದಿಂದಲೇನೆ ಹರಿಶ್ಚಂದ್ರ ರಾಜ ತನ್ನ ಪ್ರಾಣೋತ್ಕ್ರಮಣವಾಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ವಿಚಾರ ಮಾಡಿ, ನಾವೆಲ್ಲ ಧರ್ಮರಾಜ ಪ್ರಾಣೋತ್ಕ್ರಮಣ ಮಾಡುವಾಗ ಹೇಗೆ ಪ್ರಾಣ ಮಾಡಿದ ಅನ್ನುವ ಘಟನೆಗಳನ್ನೆಲ್ಲ ನೋಡಿದ್ದೇವೆ. ಒಂದೊಂದು ತತ್ವದಲ್ಲಿ ಯಾವ ರೀತಿಯಾಗಿ ಜಗತ್ತಿನ ಸೃಷ್ಟಿಯಾಗಿದೆಯೋ ಅದೇ ಸೃಷ್ಟಿ ಕ್ರಮಕ್ಕೆ ವಿಪರೀತವಾದಂತಹ ಕ್ರಮದಲ್ಲಿ ಲಯಕ್ರಮವನ್ನ ಚಿಂತನೆ ಮಾಡಿಕೊಂಡು ಅದಕ್ಕನುಗುಣವಾಗಿ ತನ್ನ ಪ್ರಾಣದ ಉತ್ಕ್ರಮಣವನ್ನ, ಶರೀರ ತ್ಯಾಗವನ್ನ ಮಾಡ್ತಾ ಇದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಹರಿಶ್ಚಂದ್ರನ ಕಥೆಯನ್ನ ಹೇಳಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಇದು ಒಂದ್ 3-4 ಶ್ಲೋಕಗಳಿತ್ತು, ಇದನ್ನ ನೋಡ್ತಾ ಹೋಗೋಣ. ವಿಶ್ವಾಮಿತ್ರೋ ಭವತ್ತಸ್ಮಿನ್ ಹೋತಾಧ್ವರ್ಯುರಥಾತ್ಮವಾನ್. 9ನೇ ಸ್ಕಂದದ 7ನೇ ಅಧ್ಯಾಯದ 78ನೇ ಶ್ಲೋಕ. ವಿಶ್ವಾಮಿತ್ರೋ ಭವತ್ತಸ್ಮಿನ್ ಹೋತಾಧ್ವರ್ಯುರಥಾತ್ಮವಾನ್ ಜಮದಗ್ನಿರಭೂತ್ ಬ್ರಹ್ಮ ವಸಿಷ್ಠೋ ಯಾಸ್ಯ ಸಾಮಗಃ. ವಿಶ್ವಾಮಿತ್ರ ಋಷಿಗಳು ಹರಿಶ್ಚಂದ್ರ ರಾಜ ಮಾಡುವಂತಹ ರಾಜಸೂಯ ಯಾಗದಲ್ಲಿ ಹೋತ್ರ ಅಂತಂದ್ರೆ ಆಹುತಿಗಳನ್ನ ಹಾಕುವ ಸ್ಥಾನದಲ್ಲಿ ಬಂದು ಕುಳಿತರು. ಬ್ರಹ್ಮಜ್ಞಾನಿಗಳಾದಂತಹ ಜಮದಗ್ನಿ ಋಷಿಗಳು, ಪರಶುರಾಮರ ತಂದೆಯಾದಂಥವ್ರು, ಅವರು ಅಧ್ವರ್ಯೂ ಆಗ್ತಾ ಇದ್ದಾರೆ. ವಸಿಷ್ಠ ಋಷಿಗಳು, ಬ್ರಹ್ಮ ಅಂತ ಒಂದು ಸ್ಥಾನ ಇರುತ್ತೆ, ಅಂದ್ರೆ ಈ ಯಾಗದಲ್ಲಿ ಏನಾದ್ರೂ ಲೋಪದೋಷಗಳಾಯ್ತು ಅಂತಂದ್ರೆ ಅದನ್ನ ತತ್ಕ್ಷಣದಲ್ಲಿ ಸೂಚನೆ ಮಾಡಿ ತಿದ್ದಿ ಯಾಗದಲ್ಲಿ ಯಾವುದೇ ಕರ್ಮ ಲೋಪಗಳು ಆಗದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಸ್ಥಾನ ಬ್ರಹ್ಮಸ್ಥಾನ. ಆ ಬ್ರಹ್ಮಸ್ಥಾನವನ್ನು ಅಲಂಕರಿಸಿದರು. ಅಯಾಸ್ಯ ಎಂಬಂತಹ ಹೆಸರಿನ ಋಷಿಗಳು ಉದ್ಗಾತೃವಿನ ಸ್ಥಾನವನ್ನ ಪಡಿತಾ ಇದ್ದಾರೆ. ಇಂತಹ ಯಾಗದಲ್ಲಿ ಶುನಶೇಪನನ್ನ ರೋಹಿತ ಕೊಂಡುಕೊಂಡು ಬಂದು ನರಬಲಿ ಪ್ರಜಾಪತಿ ಮೊದಲಾದ ಸ್ತೋತ್ರಗಳಿಂದಾಗಿ ದೇವತೆಗಳನ್ನ ಯಾವ ನರಬಲಿಯ ಅಪೇಕ್ಷೆ ಇಲ್ಲದೇನೆ ಆ ಯಜ್ಞವು ಸಾಂಗವು ಕೂಡ ಪರಿಹಾರವಾಗ್ತಾ ಇದೆ. ಹೌದು, ಒಂದೇ ನಿಮಿಷ. ಈಗ ಸರಿಯಾಗಿ ಕೇಳಿಸ್ತಾ ಇದೆಯಾ? ತಸ್ಮೈ ತುಷ್ಟೋ ದದಾವೀಂದ್ರಃ ಶಾತ ಕೌಂಭಮಯಂ ರಥಂ
ಶುನಶೇಪಸ್ಯ ಮಾಹಾತ್ಮ್ಯಂ ಉಪರಿಷ್ಟಾತ್ ಪ್ರಚಕ್ಷತೆ. ಇಂತಹ ಯಾಗದಲ್ಲಿ ಶುನಶೇಪ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ ಕಾರಣದಿಂದಾಗಿ ಇಂದ್ರ ಬಹಳ ಸಂತುಷ್ಟನಾಗಿ ಶುನಶೇಪನಿಗೆ ಚಿನ್ನದ ರಥವನ್ನ ಕೊಡ್ತಾ ಇದ್ದಾನೆ. ಈ ಶುನಶೇಪನ ಕಥೆ ಏನು ಅನ್ನೋದನ್ನ ಮತ್ತೆ 14ನೇ ಅಧ್ಯಾಯದಲ್ಲಿ ಹೇಳ್ತೇನೆ ಅಂತಂದಿದ್ದಾರೆ. ನಾನು ಅದನ್ನ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ನಿಮಗೆ. ಇದು ಇಷ್ಟೇ ಅಲ್ಲದೇನೆ ಹರಿಶ್ಚಂದ್ರನ ಆ ಸತ್ಯಸಂಧತೆಯನ್ನ, ಆ ಸತ್ಯದಲ್ಲಿರುವಂತಹ ನಿಷ್ಠೆಯನ್ನ ಗಮನಿಸಿ ಅವನ ಹೆಂಡತಿಗೂ ಕೂಡ ಆಪತ್ತಿನ ಸಂದರ್ಭದಲ್ಲಿ ರಾಜನನ್ನು ಬಿಟ್ಟು ಹೋಗದೇನೆ ಎಂತಹ ಆಪತ್ತಿನ ಸಂದರ್ಭ ಬಂದ್ರು ರಾಜನ ಜೊತೆಯಲ್ಲಿಯೇ ಇರ್ತೇನೆ ಎಂಬಂತಹ ಆ ರಾಜನ ಪತ್ನಿಯ ಧರ್ಮನಿಷ್ಠೆಯನ್ನ ಕಂಡು ವಿಶ್ವಾಮಿತ್ರ ಋಷಿಗಳು ಬಹಳ ಪರೀಕ್ಷಿಸಿ ಸಂತುಷ್ಟರಾಗಿ ಗಟ್ಟಿಯಾದ ತತ್ವಜ್ಞಾನವನ್ನ ರಾಜನಿಗೆ ಕೊಡ್ತಾ ಇದ್ದಾರೆ. ಸತ್ಯಸಾರಂ ಧೃತಿಂ ದೃಷ್ಟ್ವಾ. ನಮ್ಮ ಯಾವುದೇ ಒಳ್ಳೆ ಗುಣಗಳು ಎಲ್ಲಿವರೆಗೂ ಇರುತ್ತೆ ಅಂತಂದ್ ಹೇಳಿದ್ರೆ ನಮಗೆ ಆಪತ್ತಿನ ಕಾಲ ಬರುವವರೆಗೂ ಅಷ್ಟೇ ಇರುತ್ತೆ. ಏನಾದ್ರೂ ಆಪತ್ತಿನ ಕಾಲ ಬಂತು ಅಂತಂದ್ ಹೇಳಿದ್ರೆ ನಮ್ಮ ಎಲ್ಲವೂ ಕೂಡ ದೂರ ಹೋಗಿ ಬಿಡುತ್ತೆ. ಯಾವ ಜ್ಞಾನ, ಭಕ್ತಿ, ವೈರಾಗ್ಯಗಳು, ನಮ್ಮ ಯಾವುದೇ ವ್ರತಗಳು, ನಿಯಮಗಳು, ಯಾವ ಅನುಷ್ಠಾನಗಳು ಕೂಡ ಆಪತ್ತಿನ ಕಾಲ ಬರೋವರೆಗೂ ಅಷ್ಟೇ. ಆಪತ್ತಿನ ಕಾಲ ಬಂತು ಅಂತಂದ್ರೆ ಯಾವ ಸತ್ಯಸಂಧತೆ ಯಾವುದು ನಮ್ಮ ಜೊತೆಯಲ್ಲಿ ಇರೋದಿಲ್ಲ, ಎಲ್ಲವೂ ನಮ್ಮಿಂದ ದೂರವಾಗಿ ಹೋಗಿ ಬಿಡುತ್ತೆ. ಆದರೆ ಆಪತ್ತಿನಲ್ಲೂ ಕೂಡ ಹೇಗಿರ್ಬೇಕು ಅನ್ನೋದನ್ನ ತೋರಿಸಿಕೊಟ್ಟವನು ಹರಿಶ್ಚಂದ್ರ. ಅದೇ ರೀತಿಯಾಗಿ ಅವನ ಪತ್ನಿ, ಅವರಿಬ್ಬರ ಧೈರ್ಯವನ್ನ, ಸಾಹಸವನ್ನ ವಿಶ್ವಾಮಿತ್ರ ಋಷಿಗಳು ಬಹಳ ಸಂತುಷ್ಟರಾಗಿ ಪರೀಕ್ಷಿಸಿ ಅನುಗ್ರಹಿಸಿದ್ರು. ಗಟ್ಟಿಯಾದ ತತ್ವಜ್ಞಾನವನ್ನ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ತತ್ವಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ತತ್ವಜ್ಞಾನದ ಪ್ರಭಾವದಿಂದಾಗಿ ಪ್ರಾಣೋತ್ಕ್ರಮಣವಾಗುವ ಸಂದರ್ಭದಲ್ಲಿ ಹರಿಶ್ಚಂದ್ರ ಆಮೇಲೆ ಬಹಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ರಾಜ್ಯಭಾರದ ಸಂದರ್ಭವನ್ನ ಮುಗಿಸಿ ಇನ್ನೇನು ತನ್ನ ಶರೀರ ತ್ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಲಯಚಿಂತನೆಯನ್ನು ಮಾಡ್ತಾ ಇದ್ದಾನೆ. 24 ತತ್ವಗಳು, ಅದರಲ್ಲಿ ಮನಸ್ತತ್ವ, ತನ್ನ ಮನಸ್ಸು, ಮನಃ ಅಂತ ಅನ್ನಾಭಿಮಾನಿ ದೇವತೆಗಳು, ಪೃಥ್ವಿಯಲ್ಲಿ ಪೃಥ್ವಿ ಅಭಿಮಾನಿ ದೇವತೆಗಳು, ಜಲದಲ್ಲಿ ಜಲಾಭಿಮಾನಿ ದೇವತೆಗಳು, ತೇಜಸ್ಸಿನ ಅಭಿಮಾನಿ ದೇವತೆಗಳಲ್ಲಿ ಅಂದ್ರೆ ಪಂಚಗಳಿಗೆ ಅಭಿಮಾನಿಗಳಾದ ದೇವತೆಗಳು ಮೇಲಿನ ಭೂತದಲ್ಲಿ ಲಯವನ್ನು ಹೊಂದುತ್ತಾರೆ. ಖೇ ವಾಯುಂ ಧಾರಯಂ. ಆಕಾಶವು ವಾಯುತತ್ವವು ಆಕಾಶದಲ್ಲಿ, ಆಕಾಶ ತತ್ವ ಅಹಂಕಾರ ತತ್ವದಲ್ಲಿ, ಅಹಂಕಾರ ತತ್ವ ಮಹತ್ತತ್ವದಲ್ಲಿ, ಮಹತ್ತತ್ವ ಅವ್ಯಕ್ತ ತತ್ವದಲ್ಲಿ ಲಯವನ್ನು ಹೊಂದುತ್ತೆ ಅಂತ ಈ ರೀತಿಯಾಗಿ ಚಿಂತಿಸಿ ಪರಮಾತ್ಮನಲ್ಲಿ ಈ ಎಲ್ಲ ಗುಣಗಳು ಇದೆ ಅಂತ ತಿಳಿದುಕೊಂಡು ಅವನು ತನ್ನ ಪ್ರಾಣತ್ಯಾಗವನ್ನು ಮಾಡಿ ಉತ್ತಮವಾದ ಲೋಕವನ್ನು ಪಡಿತಾ ಇದ್ದಾನೆ. ಮನಃ ಪೃಥಿವ್ಯಾಂ ತಾಮದ್ಭಿಃ ತೇಜಸಾಂಭೋ ನಿಲೇನ ತತ್ ಖೇವಾಯುಂ ಧಾರಯಂಸ್ತಚ್ಚ ಶಬ್ದಾದೋ ತನ್ಮಹಾತ್ಮನಿ ತಸ್ಮಿನ್ ಜ್ಞಾನ ಕಲಾಂ ಧ್ಯಾತ್ವಾ ತಯಾ ಜ್ಞಾನಂ ವಿನಿರ್ದಹಂ. ತಸ್ಮಿನ್ ಜ್ಞಾನ ಕಲಾಂ ಧ್ಯಾತ್ವಾ ತಯಾ ಜ್ಞಾನಂ ವಿನಿರ್ದಹನ್ ಹಿತ್ವಾ ತಾಂ ಸ್ವೇನ ಭಾವೇನ ನಿರ್ವಾಣ ಸುಖ ಸಂವಿದ ಅನಿರ್ದಿಶ್ಯ ಪ್ರತರ್ಕೇಣ ತಸ್ಥೋ ವಿಧ್ವಸ್ತ ಬಂಧನಃ. ತನ್ನ ಎಲ್ಲ ಬಂಧನಗಳಿಂದ ದೂರಾಗಿ ಅವನು ಈ ಶರೀರ ತ್ಯಾಗವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ರೋಹಿತನ ವಂಶ ಮುಂದುವರಿಯುತ್ತೆ. ಆ ರೋಹಿತನ ವಂಶದಲ್ಲಿ ಬಾಹುಕ ಅನ್ನೋನು ಬರ್ತಾನೆ. ಅವನದ್ದೊಂದು ಒಳ್ಳೆ ಕಥೆ ಇದೆ. ಆ ಕಥೆಯನ್ನ ಈ ಕಥೆ ಮುಕ್ತಾಯವಾಯಿತು. ಹರಿಶ್ಚಂದ್ರನ ಕಥೆ ಮುಕ್ತಾಯವಾದಾಗ 7ನೇ ಅಧ್ಯಾಯವೂ ಕೂಡ ಸಮಾಪ್ತಿ ಆಯಿತು. ಇನ್ನು 8ನೇ ಕಥೆಯಲ್ಲಿ ಅನೇಕ ಜನರು ರಾಮನ ಪರ್ಯಂತವಾಗಿ ಈ ಹರಿಶ್ಚಂದ್ರನ ವಂಶದಲ್ಲಿಯೇ ಮುಂದೆ ರಾಮಚಂದ್ರ ದೇವರ ಅವತಾರದ ಕಥೆಯನ್ನು ಹೇಳ್ತಾರೆ. ಆ ರಾಮಚಂದ್ರ ದೇವರ ಅವತಾರದವರೆಗಿನ ಕಥೆಯನ್ನ 8ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ರೋಹಿತನ ವಂಶದಲ್ಲಿ ಬಂದಂತಹ ಬಾಹುಕ ರಾಜ ಅವನು ಮಾಡಿದ ಕಥೆ. ಅದೇ ರೀತಿಯಾಗಿ ಸಗರ ಚಕ್ರವರ್ತಿಯ ಕಥೆ. ಸಾಗರ ಅಂತ ಹೆಸರು ಯಾವ ಕಾರಣದಿಂದಾಗಿ ಸಮುದ್ರಗಳಿಗೆ ಬಂತೋ
ಅಂತಹ ರಾಜನಾದ ಸಗರನ ಚಕ್ರ, ಆ ಸಗರನ ಕಥೆ. ಅನಂತರದಲ್ಲಿ ದೇವಗಂಗೆಯನ್ನ ಭೂಮಿಗೆ ಇಳಿಸಿದಂತಹ ಭಗೀರಥನ ಚರಿತ್ರೆಯನ್ನ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಅನಂತರದಲ್ಲಿ ಋತುಪರ್ಣ ರಾಜ, ನಾವೆಲ್ಲ ಕೇಳಿದ್ದೇವೆ ಋತುಪರ್ಣ ರಾಜನ ಕಥೆಯನ್ನ. ಯದಿ ಇಲ್ಲಿ ಸಂಕ್ಷಿಪ್ತವಾಗಿ ಬರುತ್ತೆ, ಅದು ಇನ್ನೂ ಮಹಾಭಾರತದಲ್ಲಿ ವಿಸ್ತಾರವಾಗಿದೆ. ಆ ಕಥೆಯನ್ನು ನಾನು ವಿಸ್ತಾರವಾಗಿ ಇಲ್ಲಿ ಅದನ್ನ ನಿರೂಪಣೆ ಮಾಡ್ತೇನೆ, ಅವನ ಕಥೆ. ಮತ್ತೆ ಕಲ್ಮಾಶಪಾದ ಅಂತ ಒಬ್ಬ ಪ್ರಸಿದ್ಧನಾದ ರಾಜನ ಕಥೆ, ಅದ್ಭುತವಾದ ಕಥೆ, ಆ ಕಲ್ಮಾಶ ರಾಜನ ಕಥೆಯನ್ನ. ಅನಂತರದಲ್ಲಿ ಅಶ್ಮಕ, ನಾರೀ ಕವಚ ಅಂತ, ಆ ಅಶ್ಮಕ ಎಂಬಂತಹ ರಾಜನಿಗೆ ಹೆಸರಿದೆ. ಎಷ್ಟು ಚೆನ್ನಾಗಿದೆ ನಾರೀ ಕವಚ ಅಂತ. ನಾರೀ ಕವಚ ಅಂದ್ರೆ ನಾರಿಯರನ್ನೇ, ಸ್ತ್ರೀಯರನ್ನೇ, ತನ್ನ ಹೆಂಡತಿಯರನ್ನೇ ಕವಚವನ್ನಾಗಿ ಮಾಡಿಕೊಂಡಂತಹ ಒಬ್ಬ ರಾಜನ ಕಥೆ. ಯಾಕೆ ಅವನು ಸ್ತ್ರೀಯರನ್ನ ತನ್ನ ರಕ್ಷಾ ಕವಚವನ್ನಾಗಿ ಮಾಡ್ಕೊಂಡಿದ್ದ, ಪ್ರೂಫ್ ಜಾಕೆಟ್ಗಳ ತರ ಮಾಡ್ಕೊಂಡಿದ್ದ, ಯಾಕೆ ಮಾಡ್ಕೊಂಡಿದ್ದ? ಅದು ಒಂದು ಸೊಗಸಾದ ಕಥೆ ಇದೆ. ಆಮೇಲೆ ಖಟ್ವಾಂಗ ಅನ್ನುವ ರಾಜನ ಕಥೆ. ಅದಾದ್ಮೇಲೆ ದಶರಥನೇ ಮೊದಲಾದಂತಹವರು ಹುಟ್ಟಿ ಅವರ ವಂಶದಲ್ಲಿ ರಾಮ ಬರ್ತಾನೆ ಅಂತ ಆ ರಾಮನ ಕಥೆ ಮುಂತಾದವುಗಳನ್ನ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಆ ಕಥೆಯನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಯಾಕೆಂದ್ರೆ ಪ್ರಾರಂಭ ಆಯ್ತು ಅಂದ್ರೆ ಒಂದು ಕಥೆ 1-2 ಶ್ಲೋಕಗಳಾಗ್ಬಿಡತ್ತೆ. ಸಮಯವಾಗಿದೆ. ಇಂದು ಇಷ್ಟಕ್ಕೆ ಈ ಕಥೆಯನ್ನು ಮುಕ್ತಾಯ ಮಾಡ್ತೇನೆ. ಮುಂದಿನ ಕಥೆಯನ್ನ ನಾಳೆಯ ಪಾಠದಲ್ಲಿ ನೋಡ್ತಾ ಹೋಗೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.